ನಮ್ಮ ನಮ್ಮ ನಿಲುವು ವಾಣಿಜ್ಯ ಮಂಡಳಿಯರು ಕಲಾವಿದರಾದ ಶ್ರೀ ಕಮಲ ಹಾಸನ್ ಅವರ ನಟನೆ ಮತ್ತು ನಿರ್ಮಾಣದ ಸೆಕ್ಯುಲರ್ ಚಿತ್ರದ ಪ್ರಮೋಷನ್ ಚೆನ್ನೈನಲ್ಲಿ ನಡೆದ ಸಂದರ್ಭದಲ್ಲಿ ಬಳಸಿದ ಪದ ಅಂದರೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂಬ ಹೇಳಿಕೆ ಕರ್ನಾಟಕದ ಸಮಸ್ತ ಜನತೆಯಲ್ಲಿ ಆತಂಕ ಸೃಷ್ಟಿಸಿತ್ತು. ಈ ವಿಷಯದಲ್ಲಿ ರಾಜ್ಯದ ಕನ್ನಡಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು ಶ್ರೀ ಕಮಲ ಹಾಸನ್ ರವರು ಬಳಸಿದ ಪದವನ್ನು ವಾಪಸ್ ಪಡೆದು ಬೇಷರ ಕ್ಷಮೆ ಯಾಚಿಸಬೇಕು. ತದನಂತರವೇ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕೆಂದು ಒತ್ತಾಯಿಸಿದ ಮೇರೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಕರ್ನಾಟಕ ಜನತೆಯ ಮಾತಿಗೆ ಒತ್ತು ಕೊಟ್ಟು ಉಭಯ ರಾಜ್ಯಗಳು ಮಾತೃ ಸಂಬಂಧದಲ್ಲಿ ಇರಬೇಕು ಮತ್ತು ವ್ಯವಹರಿಸಬೇಕು ಎಂಬ ಉದ್ದೇಶದಿಂದ ದಿನಾಂಕ 30/5/2025 ಶ್ರೀ ಕಮಲ ಹಾಸನ್ ಅವರಿಗೆ ಪತ್ರದ ಮೂಲಕ ಬಳಸಿದ ಪದ ಬಳಕೆಯನ್ನು ವಾಪಸ್ ಪಡೆದು ಕ್ಷಮೆ ವ್ಯಕ್ತಪಡಿಸಲು ಮನವಿ ಮಾಡಿತ್ತು. ಈ ವಿಷಯವು ಸರ್ಕಾರದ ಗಮನಕ್ಕೂ ಬಂದು ಸರ್ಕಾರ ಸಹ ಸಾಮರಸ್ಯ ಮತ್ತು ತಿಳಿ ವಾತಾವರಣದಲ್ಲಿ ಮುಂದುವರಿಯುವ ಸಂದೇಶವನ್ನು ವಾಣಿಜ್ಯ ಮಂಡಳಿಗೆ ನೀಡಿತ್ತು. ಈ ಮಧ್ಯೆ ಶ್ರೀ ಕಮಲ ಹಾಸನ್ ಅವರ ಸಂಸ್ಥೆ ಘನ ಉಚ್ಚ ನ್ಯಾಯಾಲಯದಲ್ಲೇ ರಿಟ್ ಪಿಟಿಷನ್ ಸಲ್ಲಿಸಿ ಚಿತ್ರ ಬಿಡುಗಡೆ ಅವಕಾಶ ಮತ್ತು ಪೊಲೀಸ್ ರಕ್ಷಣೆ ಕೋರಿದ್ದು, ಸದರಿ ದಾವೆಯು ಈ ದಿನ 3/6/25 ವಿಚಾರಣೆಗೆ ಬಂದಿರುತ್ತದೆ. ಈ ದಾವೆಯಲ್ಲಿ ವಾಣಿಜ್ಯ ಮಂಡಳಿಯು 5ನೇ ಪ್ರತಿವಾದಿಯಾಗಿದೆ. ಘನ ಉಚ್ಚ ನ್ಯಾಯಾಲಯದಲ್ಲಿ ವಾದಿಗಳ ವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ರಾಜ್ಯದ ಜನತೆಯ ಆಶೋತ್ತರವಾದ ಪದ ಬಳಕೆಯನ್ನು ವಾಪಸ್ ಪಡೆಯುವುದು ಮತ್ತು ಕ್ಷಮೆಯನ್ನು ಕೋರುವುದು ಸೂಕ್ತ ಎಂಬ ಅಭಿಪ್ರಾಯ ವಿಚಾರಣೆ ಸಂದರ್ಭದಲ್ಲಿ ಬರಲಾಗಿತ್ತು. ಆದರೆ ದಾವೆ ಸಲ್ಲಿಸಿದವರೇ ಒಂದು ವಾರ ದಾವೆ ಮುಂದೂಡಲು ಕೋರಿದ ಮೇರೆಗೆ ಪ್ರಕರಣವನ್ನು 16/10/25 ಮುಂದೂಡಿದೆ. ದಾವೆ ಸಲ್ಲಿಸಿದ ವಾದಿಗಳು ಚಿತ್ರ ಬಿಡುಗಡೆ ಮಾಡುವುದಿಲ್ಲ ಎಂಬ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ನೀಡಿರುತ್ತಾರೆ. ನ್ಯಾಯಾಲಯದ ಆದೇಶ ನಮಗೂ ಇನ್ನೂ ಬರಬೇಕಾಗಿದೆ. ಈ ಸಂಬಂಧ 3/6/2025 ವಾಣಿಜ್ಯ ಮಂಡಳಿಯ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆದಿದ್ದು, ಈ ಸಭೆಯಲ್ಲಿ ದಿನಾಂಕ 30/5/25 ಶ್ರೀ ಕಮಲ್ ಹಾಸನ್ ಅವರಿಗೆ ಬರೆದ ಮತ್ತು ಶ್ರೀ ಕಮಲ್ ಹಾಸನ್ ಅವರು ಇಂದು 3/6/25 ವ್ಯಾಟ್ಸಾಪ್ ಮೂಲಕ ಉತ್ತರಿಸಿದ ಪತ್ರವನ್ನು ಸಭೆಯ ಗಮನಕ್ಕೆ ತರಲಾಯಿತು. ಇಂದಿನ ದಾವೆಯಲ್ಲಿ ಹಾಜರಿದ್ದ ಮಂಡಳಿಯ ಪರ ವಕೀಲರು ಸಭೆಯಲ್ಲಿ ಹಾಜರಾಗಿ ವಿಚಾರಣಾ ಅಂಶಗಳನ್ನು ಸಭೆಯ ಗಮನಕ್ಕೆ ತಂದರು. ಸಭೆಯು ಶ್ರೀ ಕಮಲ್ ಹಾಸನ್ ಅವರ ಪತ್ರದಲ್ಲಿ ರಾಜ್ಯಗಳು ಸಹೋದರ ಹೊಂದಾಣಿಕೆ, ಸಹಬಾಳ್ವೆ, ಪ್ರೀತಿ, ವಿಶ್ವಾಸ ಎಲ್ಲವನ್ನು ಪ್ರಸ್ತಾಪ ಮಾಡಿರುತ್ತಾರೆ. ನಾವು ಸಹ ಅವರ ಆಸಕ್ತ ಕರ್ನಾಟಕದ ಜನತೆ ನೆರೆ ರಾಜ್ಯಗಳ ಜೊತೆ ಪ್ರೀತಿ ವಿಶ್ವಾಸವನ್ನೇ ಬಯಸುತ್ತೇವೆ ಎಂಬ ಅಭಿಪ್ರಾಯ ಸಭೆಯು ವ್ಯಕ್ತಪಡಿಸಿತು. ರಾಜ್ಯದ ಸಂಘ ಸಂಸ್ಥೆಗಳು, ಪ್ರತಿಭಟನಾಕಾರರು, ಸಮಸ್ತ ಜನತೆ ಬಯಸುತ್ತಿರುವುದು ಇಷ್ಟೇ. ಅವರು ಬಳಸಿದ ಪದ ವಾಪಸ್ ಪಡೆಯಬೇಕು ಮತ್ತು ಬೇಷರ ಕ್ಷಮೆ ವ್ಯಕ್ತಪಡಿಸಬೇಕು ಎಂಬ ನಿರ್ಣಯವನ್ನು ತೆಗೆದುಕೊಂಡಿದ್ದೆವು. ಈ ವಿಷಯವೇ ಬಹಳ ಗಂಭೀರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆಯಾಗಿರುತ್ತದೆ. ಆದ್ದರಿಂದ ಸದರಿಯವರು ಬಳಸಿರುವ ಪದವನ್ನು ವಾಪಸ್ ಪಡೆದು ಕ್ಷಮೆ ಯಾಚಿಸುವಂತೆ ವಾಣಿಜ್ಯ ಮಂಡಳಿಯು ಇಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿರುತ್ತದೆ. ಸದರಿಯವರು ವಾಣಿಜ್ಯ ಮಂಡಳಿಯ ಜೊತೆ ಚರ್ಚಿಸಲು ಬಯಸಿದರೆ ಮುಂದಿನ ದಿನಗಳಲ್ಲಿ ಯಾರು ಸದರಿಯವರು ಅಂದರೆ ಅವರೇ ಇಷ್ಟಪಟ್ಟು ವಾಣಿಜ್ಯ ಮಂಡಳಿಯನ್ನು ಸಂಪರ್ಕ ಮಾಡಿ ನಾವು ನಿಮ್ಮ ಜೊತೆ ಬಂದು ಮಾತುಕತೆ ಆಡ್ತೀವಿ, ನಿಮ್ಮ ಏನಿದೆ ಅದನ್ನೆಲ್ಲ ನಾವು ಹೇಳ್ತೀವಿ ಅನ್ನೋದಾದರೆ, ಅವ್ರು ಬರೋದಾದರೆ ನಮ್ಮ ಅಭ್ಯಂತರ ಇಲ್ಲ, ಚರ್ಚಿಸಲಾಗುವುದು. ಸದರಿಯವರು ಚಿತ್ರ ಬಿಡುಗಡೆ ಮಾಡುವುದಿಲ್ಲ ಎಂಬ ಅಂಶವನ್ನು ನ್ಯಾಯಾಲಯದಲ್ಲಿ ವ್ಯಕ್ತಪಡಿಸಿರುವುದರಿಂದ ಬಿಡುಗಡೆ ವಿಷಯ ಅಪ್ರಸ್ತುತವಾಗಿರುತ್ತದೆ. ಮಾನ್ಯ ನ್ಯಾಯಾಲಯದ ಆದೇಶ ಅನ್ವಯ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ನಾವಿವತ್ತು ಒಂದು ಮಾತಿನಲ್ಲಿ ಎಲ್ಲರೂ ಹೇಳಕ್ಕೆ ಇಷ್ಟಪಡ್ತಾರೆ. ವಾಣಿಜ್ಯ ಮಂಡಳಿಯ ನಿಲುವು ಇವತ್ತು ಏನು ಕರ್ನಾಟಕದ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡಿಗರ ಆಶೋತ್ತರ ಏನಿದೆಯೋ ಅದ್ರ ಜೊತೆ ನಾವು ಹೋಗಬೇಕಾಗಿರೋದು ನಮ್ಮ ಧರ್ಮ. ಅವರ ಒಂದು ನಿಲುವೇ ನಮ್ಮ ನಿಲುವು ಅಂತ ಹೇಳೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ.